ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡಾಕ್ಟರ್, ಸೀತಾ ಕಂಡೀಷನ್ ಹೇಗಿದೆ? ಏನಾದ್ರು ಇಂಪ್ರೂವ್ಮೆಂಟ್ಸ್ ಇದೆಯಾ? ನೋ ರಾಮ್, ನೋ ಇಂಪ್ರೂವ್ಮೆಂಟ್ಸ್. ಇನ್ಸ್ಟೆಡ್ ಆಫ್ ದಟ್ ಮತ್ತಷ್ಟು ಅವರ ಮೆಂಟಲ್ ಹೆಲ್ತ್ ಹಾಳಾಗಿದೆ. ಡಾಕ್ಟರ್, ಹೌದು ರಾಮ್, ಸಿಹಿನೇ ಆ ಗೊಂಬೆ ಅಂದ್ಕೊಂಡು ಅವ್ರ ಇಮ್ಯಾಜಿನೇಷನ್ ಅಲ್ಲಿ ಒಂದು ಜಗತ್ತನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದ್ರೆ ಡಾಕ್ಟರ್, ಈಗ ಅವ್ರು ಮೊದಲಿನ ತರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಿಹಿ ಬರ್ಬೇಕು. ಸಿಹಿ ಸೀತಾ ಜೊತೆ ಇದ್ರೆ ಮಾತ್ರ ಸೀತಾ ನಾರ್ಮಲ್ ಆಗೋದು. ಡಾಕ್ಟರ್, ಸಿಹಿ ಹೇಗ್ ಬರೋದಕ್ಕೆ ಸಾಧ್ಯ? ಸಿಹಿ ಅಂತದೇ ಒಂದು ಮಗು ಸೀತಾ ಲೈಫಲ್ಲಿ ಬಂದ್ರೆ ಆಕೆ ಸರಿ ಹೋಗೋ ಚಾನ್ಸಸ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಡಾಕ್ಟರ್, ಸಿಹಿ ತರದೇ ಮಗುನ ಹೇಗ್ ಕರ್ಕೊಂಡ್ ಬರೋದಕ್ಕೆ ಸಾಧ್ಯ? ಅದಕ್ಕೆ ನನ್ನ ಹತ್ರ ಆನ್ಸರ್ ಇಲ್ಲ ರಾಮ್. ಬಟ್ ಈಗ ಸೀತಾ ಇರೋ ಕಂಡೀಷನ್ಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಅವ್ರ ಮಗಳ ಕೈಯಲ್ಲಿ ಮಾತ್ರ ಸಾಧ್ಯ. ಯಾಕಿಬ್ರು ಸೀರಿಯಸ್ ಆಗಿದ್ದೀರಾ? ಏನಾಯ್ತು? ನಥಿಂಗ್ ಸೀತಾ. ರಾಮ್, ನಾನು ಕ್ಲಿನಿಕ್ ಹೋಗ್ಬೇಕು, ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಸೀತಾ. ಬಾಯ್ ರಾಮ್. ಬೈ ಡಾಕ್ಟರ್. ಬಾಯ್ ಡಾಕ್ಟರ್. ರಾಮ್, ನೀವು ಯಾಕೆ ಸೀರಿಯಸ್ ಆಗಿದ್ದೀರಾ? ಏನಿಲ್ಲ ಸೀತಾ. ಸರಿ, ಮನೆಗೆ ಹೋಗೋಣ. ಸಿಹಿ ಕಾಯ್ತಾ ಇರ್ತಾಳೆ, ಅವಳಿಗೆ ತಿಂಡಿ ಮಾಡ್ಕೊಡ್ಬೇಕು, ಪೂರಿ ಬೇಕು ಅಂತ ಕೇಳಿದ್ಲು. ಬನ್ನಿ ಹೋಗೋಣ, ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು. ಇವತ್ತು ನಾವ್ ಎಲ್ಲ ಹೋಗ್ತಿದೀವಿ ಹೇಳು? ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಿನ್ನ ಹೆಸರಲ್ಲಿ ಪೂಜೆ ಮಾಡಿಸಿ ಪ್ರಸಾದ ವಿತರಣೆ ಮಾಡ್ತೀವಿ. ಬಾ 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 ಬಾ, ಬೇಗ ಹೋಗೋಣ. ರಾಮ್, ಎಷ್ಟು ಖುಷಿ ನೋಡಿ ಇವಳಿಗೆ ದೇವಸ್ಥಾನಕ್ಕೆ ಹೋಗಕ್ಕೆ. ಮಗ, ನಾನು ಪ್ರಿಯಾ ನಿನ್ನ ಜೊತೆ ಬರ್ತೀವಿ ಕಣ. ನೀನು ಒಬ್ಬನ ಕೈಲೇ ಸೀತನ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಐ ಮೀನ್, ನೀನು ಅಸ್ಥಿ ವಿಸರ್ಜನೆ ಮಾಡಬೇಕಾದ್ರೆ ನಾನು ಪ್ರಿಯಾ ಸೀತನ ಜೊತೆ ಇರ್ಬೋದಲ್ಲ? ನೀನು ಪ್ರಿಯಾನ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗಿತ್ತಲ್ಲ, ಅಪಾಯಿಂಟ್ಮೆಂಟ್ ಇದೆ ಅಂತ ಹೇಳ್ದೆ. ಓಕೆ ರಾಮ್, ಅದನ್ನ ನಾವು ನಾಳೆ ನೋಡ್ಕೋತೀವಿ. ವಿಲ್ ಕಮ್ ವಿತ್ ಯು. ಪರವಾಗಿಲ್ಲ ಪ್ರಿಯಾ. ಸಿಹಿ ನಮ್ಮನ್ನ ಬಿಟ್ಟು ಹೋದಾಗಿಂದ ನಿನ್ನ ಆರೋಗ್ಯದ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಸೀತಾ ಜೊತೆನೇ ಇದೆ. ನೀವಿಬ್ರು ಹಾಸ್ಪಿಟ್ಲ್ಗೆ ಹೋಗಿ ಬನ್ನಿ, ನಾನು ಸೀತಾ ನೋಡ್ಕೋತೀನಿ. ಹುಷಾರು ಮಾಡಿ. ರಾಮ್, ಬನ್ನಿ, ಲೇಟ್ ಆಗ್ತಿದೆ. ಬಂದೆ ಸೀತಾ. ಅಪ್ಪು, ಚಿಕ್ಕಿ ಪ್ಲೀಸ್, ಸೀತಾ ಗೊತ್ತಾದ್ರೆ ಕಷ್ಟ ಆಗುತ್ತೆ. ಅಲ್ಲ ಅಪ್ಪು, ಹೋಗ್ತಿರೋದು ಅಸ್ಥಿ ವಿಸರ್ಜನೆಗೆ, ಇದನ್ನೇ ಮರೆತು ಹೋಗ್ತಿದ್ಯಲ್ಲ. ಚಿಕ್ಕಿ ಪ್ಲೀಸ್. ರಾಮ್, ರಾಮ್, ಏನಾಯ್ತು? ಏನಿಲ್ಲ ಸೀತಾ, ಬಂದೆ. ಹುಷಾರಾಗಿ ಹೋಗ್ಬಾ. ಒಟ್ನಲ್ಲಿ ನಮ್ಮ ಸಿಹಿಗೆ ಸದ್ಗತಿ ಸಿಕ್ಕರೆ ಅಷ್ಟೇ ಸಾಕು. ಇವರೇ ಸಿಹಿಗೆ ಗತಿ ಕಾಣಿಸ್ಬೇಕು ಅಂತ ಆಕ್ಸಿಡೆಂಟ್ ಮಾಡಿಸಿದಾರ ಅಂತ ನನಗೆ ಡೌಟ್. ಹೀಗೆ ನೋಡಿದ್ರೆ ದೊಡ್ಡದಾಗಿ ಸದ್ಗತಿ ಸಿಕ್ಲಿ ಅಂತ ಹೇಳ್ತಾ ಇದ್ದಾರೆ. ಬರೀ ಡ್ರಾಮಾ.
ನೀನು ಒಂದೇ ಒಂದ್ಸಲ ನಂಗೆ ಮಾತಾಡಿಸ್ಬೇಕು ಅನ್ಸುತ್ತೆ, ಆದ್ರೆ ಮಾತಾಡ್ಸಕ್ಕಾಗಲ್ವಾ? ಸೀತಮ್ಮ, ಒಂದೇ ಒಂದ್ಸಲ ನನ್ನ ಮಾತಾಡ್ಸು, ಒಂದೇ ಒಂದ್ಸಲ ಸೀತಮ್ಮ. ಅಪ್ಪ ಇವಾಗ ಬರ್ತಾ ಇದ್ದಾರೆ, ನಾವು ಹೊರಡೋಣ ಆಯ್ತಾ? ಅಶೋಕ್, ಬರ್ತೀವಿ. ಪ್ರಿಯಾ, ಬಾಯ್. ಅತ್ತೆ, ಹೋಗ್ಬಿಟ್ಟು ಬರ್ತೀವಿ. ಏ ಜಾಕಿ, ಜೀವನ ಪೂರ್ತಿ ದೊಂಬರಾಟದ ಐಟಮ್ಸ್ ಹೊತ್ಕೊಂಡು ಹೋಗಕ್ಕೆ ಆಗಕ್ಕಿಲ್ಲ ಕಳ್ಳ. ಬೇಗ ಆಟೋವನ್ನು ನೋಡ್ಬಿಡೋಣ. ಹೆಂಗಾದ್ರೂ ದುಡ್ಡು ಹೊಂದಿಸಿ ತಗೊಳವ ಅನ್ಕೊಂಡಾಗೆಲ್ಲ ಆಗ್ತಾನೆ ಇಲ್ವಲ್ಲ ತಾತ? ಈ ಸಲ ತಗೋತೀನಿ, ನೋಡ್ತಾ ಇರು ಕಾವೇರಿ. ಇವನಿಂಗ್ ಹೋಗ್ಬೇಕಾದ್ರೆ ಆ ಜಿಮ್ಮಣ್ಣ್ ಗೂಡ್ಸ್ಕೊಂಡಿದ್ಯಲ್ಲ ಅದಕ್ಕೆ ಕೇಳ್ಬಿಡುವ. ಎಲ್ಲ ತಯಾರಿ ಮಾಡ್ಬಿಡುವ ತಾತ. ಬೇಡ ಇರು ಸುಬ್ಬಿ. ಯಾಕೆ ತಾತ ಬೇಡ ಅಂತಿದ್ಯಾ? ನಾವು ಸೆಟಪ್ ಹಾಕಿದ್ರೆ ಬರೋರೆಲ್ಲ ಒಂದೊಂದು ನೋಟ್ ಹಾಕ್ತಾರೆ. ಹಂಗ ಆಗಕ್ಕಿಲ್ಲ ಕಳ್ಳ. ದೇವಸ್ಥಾನದ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡಾಗಿಲ್ಲ. ಅವ್ರು ಬರಬೇಕು, ಅವ್ರು ಹೂ ಅಂದ್ಮೇಲೆ ನಾವು ಸೆಟಪ್ ಹಾಕೋಬೇಕು. ಓ ಹಂಗ? ಅಲ್ಲಿ ಗಂಟ ಏನ್ ಮಾಡೋದು? ಸುಮ್ಮನೆ ಕೂತ್ಕೊಳ್ಳೋದು, ಇನ್ನೇನು? ತಾತ, ಏನವ ತಾತ, ಹೇಳವ ಸುಬ್ಬಿ. ಹೊಟ್ಟೆ ತುಂಬಾ ಹಸುವಾಗ್ತಾ ಇದೆ ತಾತ. ನನ್ಗೂ ಸೇಮ್ ನೋಡ, ಹೊಟ್ಟೆಲಿರೋ ಹುಳ ಎಲ್ಲ ಸತ್ತೋಗಿರ್ಬೋದು. ಇನ್ನೂ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ, ಅಲ್ಲಿ ಗಂಟ ತಡ್ಕಳಿ. ತಾತ, ಪ್ರಸಾದ ಕೊಡದೆ ಲಂಚ್ ಟೈಮ್ಗೆ, ಟಿಲ್ ಲಂಚ್ ನಾವ್ ಹಿಂಗೆ ವೇಟ್ ಮಾಡ್ಬೇಕಾ? ಹೇಗೆ ಕೊಡ್ತಾರೆ ಕಣ್ಣ, ನೋಡೋನಿರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.